ಅಮಿತ ಇದ್ದಾಳಂತಂದ್ರ ನಾವು ಓದ್ಬೇಕಾಗಿದ್ರೆ ಪುಸ್ತಕದಲ್ಲಿ ನಮ್ಮ ಅಪ್ಪ ಕಾಣೋನು, ನಮ್ಮ ಅವ್ವ ಕಾಣ್ತಾಳ, ನಮ್ಮ ಮನೆಗೆ ಜಗಳ ಕಾಳೋದು, ಜನ ಅಕ್ಕಪಕ್ಕದವ್ರು ಏನ್ ಮಾತಾಡ್ತಾರ, ನಮ್ಮ ಮನೆ ಪರಿಸ್ಥಿತಿ ಹೆಂಗದ, ಹೌದಾ? ಫಿಲ್ಮ್ ನೋಡ್ದಾಗ ಒಂದ್ ಫಿಲ್ಮ್ ನೋಡ್ ಬಂದ್ರಿ ಅಂತಂದ್ರೆ ಕ್ರೀಶ್ ಹೆಂಗ್ ಹಾರ್ದ್ನು, ಧೂಮ್ ಗಾಡಿ ಹೆಂಗ್ ಹೋಯ್ತು ಗೊತ್ತಾಗ್ತದಲ್ಲ? ಗೊತ್ತಾಗ್ತದ ಇಲ್ಲ? ಪುಸ್ತಕ ಓದ್ಬೇಕಾದ್ರೆ ನಿದ್ದೆ ಬಂತು ಅಂತಂತಂದ್ರೆ ಅವಾಗ ಹಂಗೆ ಗೊತ್ತಾಗ್ಬೇಕು, ಯಾಕೆ ನಮ್ಮಪ್ಪ ಹಿಂಗ್ ಮಾಡ್ತಾನ. ಬರೀ ಕಷ್ಟದಲ್ಲೇ ಅಂತಲ್ಲ, ಇಲ್ಲಿ ಎಷ್ಟೋ ಜನ ಗೌರ್ಮೆಂಟ್ ಆಫೀಸಿಯಲ್ಲೂ ಇರ್ಬೋದು, ನಮ್ಮಲ್ಲೇ ಹೇಳ್ತೀವಿ ನಾವು, ನಮ್ಮಲ್ಲಿ ಎಷ್ಟೋ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಅಥವಾ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ಟೀಚರ್ಸ್ಗಳು ಇರ್ಬೋದು, ಮಕ್ಕಳಿಗೋಸ್ಕರ ತಮ್ಮ ಜೀವನನೇ ಮುಡುಪಾಗಿಡ್ತಾರೆ. ತಂದೆ ತಾಯಿಗಳು ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತಲ್ಲ, ಬೇಕಾದ್ರೆ ನಮ್ಮ ಊರಾಗ ಒಂದ್ ದಿವಸ ಶದಿ ಕಳೆಯಕ್ ಹೋಗಿ ನೋಡ್ರಿ, ಒಂದ್ ಮುಂಬಿಗೆ ಎಷ್ಟು ಕೊಡ್ತಾರ ಅಂತೇಳಿ ಗೊತ್ತಾಗ್ತದ. ಒಂದೊಂದ್ ದಿನ ಕೂಡಿಟ್ಟು ನಿಮಗೆ ಕಲಿಸ್ತಾರಂತಂದ್ರೆ ಅದಕ್ಕೆ ತಕ್ಕಂತೆ ನಾವು ಅವರಿಗೆ ಋಣ ಅಂತೂ ತಂದೆ ತಾಯಿದು ಗುರುಗಳದ್ದು ಯಾವತ್ತೂ ತೀರ್ಸಕ್ ಆಗೋದಿಲ್ಲ, ಅದು ನನ್ನ ಅಭಿಪ್ರಾಯ. ಬಟ್ ಒಂಚೂರು ಅವ್ರಿಗೇನು ನಮ್ಮೇಲೆ ಹುಟ್ಟಿದಕ್ಕೂ ಸಾರ್ಥಕ ಆಯ್ತಪ್ಪ, ನಮ್ಮ ಅಪ್ಪನ ಮುಖದಲ್ಲಿ ಅಥವಾ ನಮ್ಮ ಅಮ್ಮನ ಮುಖದಲ್ಲಿ ಅಥವಾ ನಮ್ಮ ಗುರುಗಳ ಮುಖದಲ್ಲಿ ಒಂದು ನಗು, ಒಂದು ಹೆಮ್ಮೆ ಕೊಡ್ಬೇಕಂತಂದ್ರೆ ಅದು ನಿಮ್ಮಿಂದ ಸಾಧ್ಯ ಅಂತ ಹೇಳ್ತೀನಿ. ಸ್ಪೆಷಲಿ ಹುಡುಗರಿಗೆ, ಯಾಕಂದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಹುಡುಗರಿಗೆ ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಆಫ್ಟರ್ ಅಲ್ಲಿ ಹಾಸ್ಟೆಲ್ ಇರುತ್ತೆ, ಸುತ್ತ ಕಾಂಪೌಂಡ್ ಇರುತ್ತೆ, ತಂದೆ ತಾಯಿ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಇಲ್ಲಿ ಏನು ಗೊತ್ತಾಗೋದಿಲ್ಲ. ಇದು ಮುಗಿದ ಮೇಲೆ ಯಾವಾಗ ನೀವು ಕಾಲೇಜ್ ಲೈಫಿಗೆ ಹೋಗ್ತೀರಾ ಅವಾಗ ಕಲರ್ಫುಲ್ ಲೈಫ್ ಅನ್ಸುತ್ತೆ ನಿಮಗೆ. ಯಾರೋ ಲೈನ್ ಹುಡುಗರು ಏನೋ ಮಾಡಿದ್ರು ಅವಾಗ ಅದು ಒಂದು ವಂಡರ್ಫುಲ್ ಲೈಫ್ ಅಂತ ಅನ್ಸುತ್ತೆ. ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿಮಗೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ನಿಮ್ಮ ಲೈಫು ಅಥವಾ ನಿಮ್ಮ ತಂದೆ ತಾಯಿ ಹೆಮ್ಮೆ ಪಡ್ಬೇಕು, ನಿಮ್ ಗುರುಗಳ ಹೆಮ್ಮೆ ಪಡ್ಬೇಕು ಅಂತೇಳಿ ಏನ್ ಕೆಲಸ ಮಾಡಂತ ಹೇಳ್ತೀವಲ್ಲ, ಅವ್ರು ಹೆಮ್ಮೆ ಪಡುವಂತ ಕೆಲಸ ಮಾಡದೇ ಇದ್ರು ಪರವಾಗಿಲ್ಲ, ಹೌದಾ? ತಲೆ ತಗ್ಗಿಸುವಂತಹ ಕೆಲಸ ಮಾಡ್ಬೇಕಾ ಮಾಡಬಾರ್ದ? ಮಾಡಬಾರ್ದು. ಇಷ್ಟು ಜನ ಹುಡುಗಿರಿದ್ರೆ ನಿಮ್ ತಂದೆ ತಾಯಿಗಳು ಮದ್ವೆ ಮಾಡ್ತಾರಂತಂದ್ರೆ ಆ ಕಷ್ಟ ಇದ್ದಾಗ ಏನೋ ಸಮಥಿಂಗ್ ಆಗುತ್ತೆ. ಬಟ್ ಕಾಲೇಜ್ ಲೈಫ್ ಹೋದಾಗ ಒಂದೇ ಓಣಿದಾಗ 4 ಜನ ಹುಡುಗಿರು ಇರ್ತಾರ ಅಂತ ಹೇಳ್ಕೊಂಡೆ. ನಾನು ಯಾಕೆ ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ ನನ್ನ ಲೈಫಲ್ಲಿ ಆಗಿರುವಂತದ್ದು. ಈಗ ಹುಡುಗ ಇರ್ಲಿ ಹುಡುಗಿರ್ಲಿ ಒಂದು ಓಣಿದಾಗ ಇರ್ತೀರಂತಂದ್ರ ಒಬ್ಬ ಯಾರು ಏನತ್ತ ಸಣ್ಣ ಹುಡುಗಿ ಅಥವಾ ಹುಡುಗ ಲವ್ ಮ್ಯಾರೇಜ್ ಆತ ಅಥವಾ ಏನೇ ತಪ್ಪು ಮಾಡ್ದಂತಂದ್ರೆ ಸುತ್ತ ಓಣಿಯಾಗಿರೋ ಹುಡುಗಿಯರು, ಆಮೇಲೆ ಒಂದು ಊರಲ್ಲಿರುವಂತ ಹುಡುಗಿರು, ಅವ್ರ ಮಗಳು ಹಂಗ್ ಮಾಡಾಳೆ, ಏನ್ ಕಲಿಸ್ತೀಯಪ್ಪ, ಕಾಲೇಜ್ ನಡಿ ಮದಿ ಮಾಡ್ಬಿಡು ಅಂತ ಹೇಳ್ತಾರ. ನೀವು ಮಾಡಿರೋ ತಪ್ಪಿಗೆ ಬೇರೆ ಮುಗ್ಧ ಹೆಣ್ಮಕ್ಳಾಗಿರ್ಬೋದು, ಬೇರೆ ಹುಡುಗರ ಲೈಫ್ನ ಹಾಳು ಮಾಡಬೇಡಿ ಅಂತೇಳಿ ಸ್ಪೆಷಲಿ ಗರ್ಲ್ಸಿಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ಕಾಲ ಎಷ್ಟು ಸೆನ್ಸಿಟಿವ್ ಆಗಿದೆ ಅಂತಂದ್ರೆ, ಮೊನ್ನೆ ನಮ್ಮ ಪೊಲೀಸ್, ಇವಾಗ ಅರ್ಥ ಆಯ್ತಾ ನಿಮ್ಗೆ? ನಾವು ಅವಾಗಿದ್ದಾಗ ನಮ್ಮಲ್ಲಿ ಬೀಳ್ಕೊಡೋ ಸಮಾರಂಭ ಅದನ್ನೆಲ್ಲ ಮಾಡ್ತಾ ಇದ್ರು. ಅವಾಗ ಸರ್ಗಳು, ಪ್ರಿನ್ಸಿಪಾಲ್ ಸರ್ ಆಗಿರ್ಬೋದು, ಇನ್ನೊಬ್ರು ಡೋಲೆ ಸರ್ ಅಂತಿದ್ರು ಪ್ರಿನ್ಸಿಪಾಲ್, ನಮ್ದು ಧರ್ಮೇಂದ್ರ ಸರ್ ಆಗಿರ್ಬೋದು, ಇವರೆಲ್ಲ ಅವಾಗ ಸ್ಕೂಲ್ಗಳಿಗೆ ಅವಾಗ ತಹಶೀಲ್ದಾರ್ಗಳು ವಿಸಿಟ್ ಕೊಡ್ತಾ ಇದ್ರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಿಸಿಟ್ ಕೊಡ್ತಾ ಇದ್ರು. ಅವಾಗೆಲ್ಲ ನೋಡಿದಾಗ ನಮಗೆ ಏನ್ ಅನಿಸ್ತಾ ಇತ್ತಂದ್ರೆ, ಕೇಳ್ತಾ ಇದ್ದೀರಾ ಮಲ್ಕೋತಾ ಇದ್ದೀರಾ, ಮತ್ ವೇಸ್ಟ್ ಮಾಡ್ಬೇಡ್ರಿ. ಅವಾಗ ಬಂದಾಗ ಏನ್ ಅನಿಸ್ತಾ ಇತ್ತಂತಂದ್ರೆ, ಯಾರಪ್ಪ ಇವ್ರು, ಯಾಕೆ ಹಿಂಗ್ ಬರ್ತಾ ಇದಾರ, ಏನ್ ಇವ್ರದ್ದು, ನಮ್ ಸರ್ಗಳೆಲ್ಲ ಯಾಕೆ ಹಿಂಗ ಭಯ ಬೀಳ್ತಾ ಇದಾರ, ಸ್ಕೂಲ್ ವಿಸಿಟ್ ಮಾಡುವಂಥದ್ದು, ಕ್ಲಾಸ್ ರೂಮ್ ನೀಟ್ ಅದನ ಇಲ್ಲ, ಮಕ್ಕಳಿಗೆ ಊಟ ಸರಿಯಾಗಿ ಕೊಡ್ತಾರ ಇಲ್ಲ, ಇದನ್ನೆಲ್ಲ ನೋಡಿದಾಗ ಶಿಕ್ಷಣಕ್ಕೆ ಎಷ್ಟೊಂದು ಒಂದು, ನಮ್ಮ ಅಂಬೇಡ್ಕರ್ ಅವರೊಂದು ಮಾತಾಡ್ತಾರೆ, ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿ. ನೀವು ಬಡತನ ಇರ್ಲಿ ಏನೇ ಇರ್ಲಿ, ಶಿಕ್ಷಣಕ್ಕಿರುವಷ್ಟು ಒಂದು ಪವರ್ಫುಲ್ ವೆಪನ್ ಬೇರೆ ಯಾವುದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಿಗ್ರಿ ಆದ್ಮೇಲೆ ನಾನು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಹೋದೆ. ವಿದಿನ್ ಒನ್ ಇಯರ್ ಅಲ್ಲಿ 4 ಜಾಬ್, ಆಮೇಲೆ ಬೇರೆ ಬೇರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ SDFD ಆಗಿರ್ಬೋದು, ಬೇರೆ ಎಲ್ಲ ಸೆಲೆಕ್ಷನ್ ಆಗಿದ್ರು. ನಾನು ಬಿಜಾಪುರಲ್ಲಿ ಡಿಗ್ರಿ ಮುಗಿದ ಮೇಲೆ ಪ್ರೈಸ್ ಮನಿ ಅಂತ ಕೊಡ್ತಾರೆ. ನಾನು ಯಾಕೆ ಸ್ಕಾಲರ್ಶಿಪ್ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಮನೆಯಲ್ಲಿ ಕೊಟ್ಟು ಕೊಟ್ಟಿದ್ದಾರೆ, ಕಲಿಸಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಅಷ್ಟೊಂದು ಅಮೌಂಟ್ ಕೊಟ್ಟು ನನಗೆ ಕಲಿಸುವಂತ ಪರಿಸ್ಥಿತಿ ಇರಲಿಲ್ಲ. ನಾನು ಯಾವಾಗ ರ್ಯಾಂಕ್ ಬರ್ತಾ ಹೋದ್ನೆ ಸ್ಕಾಲರ್ಶಿಪ್ ಬಂತನ ಅದನ್ನ ಸ್ಟೆಪ್ ಔಟ್ ಆಗಿ ತಗೊಂಡು ಮುಂದೆ ಇಲ್ಲಿವರೆಗೂ ಬಂದಿರೋದು. ಡಿಗ್ರಿ ಮುಗಿದ ಮೇಲೆ ಪ್ರೈಸ್ ಮನಿ ಅಂತ ಹೇಳಿ 25,000 ಕೊಡ್ತಾರೆ, ಅದನ್ನ ತಗೊಂಡು ನಾನು ಇನ್ನೂ ರಿಸಲ್ಟು ಬಂದಿರಲಿಲ್ಲ ನಂದು ಡಿಗ್ರಿ. ಇನ್ನೊಂದೇನಂದ್ರೆ 10th ಮುಗಿದ ಮೇಲೆ ವಿಲೇಜ್ ಅಕೌಂಟೆಂಟ್ ಆಗ್ತದ ಅಂತ ಹೇಳಿದ್ರು. ಬಟ್ ನಮ್ಮಲ್ಲಿ ಅಪ್ಲಿಕೇಶನ್ ಆಗಿ ನನಗೆ ಅಲ್ಲಿವರೆಗೂ ತಗೊಂಡು ಹೋಗಿ ವೆರಿಫಿಕೇಶನ್ ಆಗಿರ್ಬೋದು ಅಥವಾ ಬೇರೆ ಡಿಸ್ಟಿಕ್ಕಿಗೆ ಕರ್ಕೊಂಡು ಹೋಗೋಷ್ಟು ಫೆಸಿಲಿಟಿ ಇರಲಿಲ್ಲ. ಸೊ ಹಂಗಾಗಿ ಅದು ಅಲ್ಲಿಗೆ 10th ನನ್ನ PUC ಚೆನ್ನಾಗಿ ಪರ್ಸೆಂಟೇಜ್ ತೆಗೆದ್ರು ಅದನ್ನ
ಯೂಸ್ ಮಾಡ್ಕೊಳಕ್ಕಾಗಿಲ್ಲ. ನಾನು ಡಿಗ್ರಿಯಿಂದನೇ ಅವಾಗಿಂದನೇ ಓದ್ತಿದ್ದೆ. ನಂದು BCom ಬಿಸ್ನೆಸ್ ಫೀಲ್ಡ್ ಬ್ಯಾಕ್ಗ್ರೌಂಡ್ ಆಗಿದ್ರು ಸಹ, ಕಾಮರ್ಸ್ ಫೀಲ್ಡ್ ಆಗಿದ್ರು ಸಹ ಅವಾಗ ನನಗೊಂದು ಏನು, ಯಾಕಂದ್ರೆ ಮೂಲ ನಂದು ಮೊರಾರ್ಜಿ ದೇಸಾಯಿ ಸ್ಕೂಲು. ಯಾಕಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ತಹಶೀಲ್ದಾರ್ ಆಗಿರ್ಬೋದು, AC ಅವರಾಗಿರ್ಬೋದು, ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಯಾಕಪ್ಪ ಇವ್ರಿಗೇನು ಅಧಿಕಾರ ಇದೆ, ಹೆಂಗ್ ನಾವು ಇದನ್ನ ಪಾಸ್ ಮಾಡ್ಬೇಕು ಅನ್ನೋದು ಥಾಟಲ್ ಇತ್ತು. ಹಂಗಾಗಿ ಡಿಗ್ರಿ ಮುಗಿದ ಮೇಲೆ ಅದನ್ನ ಪ್ರೈಸ್ ಮನಿ 25,000 ಪ್ರೈಸ್ ಮನಿ ಅಂದ್ರೆ ಇಂತಿಷ್ಟು ಪರ್ಸೆಂಟೇಜ್ ತಗೊಂಡ್ರೆ ನಿಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಇಂದಾನೆ ಪ್ರೈಸ್ ಮನಿ ಕೊಡ್ತಾ ಇದಾರೆ. ಇವಾಗ ಅದನ್ನ ಎಲ್ಲ ಗೊತ್ತಿಲ್ಲ ಸರ್. 25,000 ಬಂದ್ಮೇಲೆ ಅದನ್ನ ತಗೊಂಡು ನಾನು ಬಿಜಾಪುರ್ ಕೋಚಿಂಗ್ ಸೆಂಟರ್ ಹೋಗ್ತೀನಿ. ನಾನು ವಿದಿನ್ 1 ಇಯರ್ ಅಲ್ಲಿ ಎಷ್ಟೇ ಕಷ್ಟ ಆದ್ರೂ ವಿದಿನ್ 1 ಇಯರ್ ಅಲ್ಲಿ ನಮ್ಮ ಊರಲ್ಲೆಲ್ಲ ಕೆಲವೊಬ್ರು ಇದ್ದಾರೆ, ಇವಾಗೂ ಇದ್ದಾರೆ. ನಾವು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಬಗಳೋರು ಇರ್ತಾರ ಇರಲ್ಲ? ನಮ್ಮ ಅವಾಗೆಲ್ಲ ಏನ್ ಹೇಳ್ತಾ ಇದ್ರು ಅಂದ್ರೆ, ಓದಕತ್ತಾಳ ಬಿಜಾಪುರ ಓದಕತ್ತಾಳ, ಬೆಂಗಳೂರು ಓದಕತ್ತಾಳ, ಏನ್ IPS ಆಗಿ ಬರ್ತಾಳ, PSI ಆಗಿ ಬರ್ತಾಳ ಅಂತೇಳಿ. ಇನ್ನೊಂದು ನಂದೇ ಏನಂದ್ರೆ ಹುಡುಗಿರಾಗ್ಲಿ, ಸ್ಪೆಷಲಿ ಹುಡುಗಿರಿಗೆ ಹೇಳ್ತಾ ಇದೀನಿ, ಯಾವನೇನಂದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೌದಾ? ಓದೋರು ನಾವಿರ್ಬೇಕು, ನಮ್ಮ ಲೈಫ್ ಸ್ಟೋರಿನ ನಾವ್ ಬರಬೇಕು. ಹುಡುಗಿರಾಗಿರ್ಲಿ ಈ ತರ ಹೇಳಿದಾಗ ಯಾವಾಗ ಅವ್ರ ಹುಡುಗ ಇರ್ಲಿ, ಹುಡುಗಿ ಇರ್ಲಿ, ಹೆಣ್ಮಕ್ಳು ಇರ್ಲಿ, ಈಕಿ ಏನ್ ಮಾಡ್ತಾಳ ಅಂದ್ಮೇಲೆ ನಾನು ರಿಸಲ್ಟ್ ಬಂದ್ಮೇಲೂ ನಮ್ಮ ಊರಿಗೆ ಹೇಳಿರ್ಲಿಲ್ಲ. ನಾನು ವಿದಿನ್ 1 ಇಯರ್ ಅಲ್ಲಿ PSI ಸೆಲೆಕ್ಷನ್ ನಮ್ದು ಲಾಸ್ಟ್ ಬ್ಯಾಚ್. ಫಿಸಿಕಲ್ ಪಾಸ್ ಆದೆ, ಮನೇಲಿ ಹೇಳಿಲ್ಲ. ಎಕ್ಸಾಮ್ ಪಾಸ್ ಆದೆ, ಮನೇಲಿ ಹೇಳಿಲ್ಲ. ಇಂಟರ್ವ್ಯೂಗೂ ಬೆಂಗಳೂರಲ್ಲಿ ಒಬ್ಬಕಿನಿ ಹೋಗಿದ್ದೆ, ನನ್ನ ಫ್ರೆಂಡ್ಸ್ ಇದ್ರು ಅಷ್ಟೇ, ಅಲ್ಲಿವರೆಗೂ ಯಾರು ಬಂದಿಲ್ಲ. ಇವಾಗ ನಾನು ಡ್ಯೂಟಿ ಎಕ್ಸಾಮ್ ಬಂದೋಬಸ್ತ್ ಮಾಡ್ತಾ ಇರ್ಬೇಕಾದ್ರೆ ಸ್ಕೂಲ್ ಮಕ್ಕಳಿಗೆ ಬರೀ ಎಕ್ಸಾಮ್ ಬಿಡಕ್ಕೆ ತಂದೆ ತಾಯಿಗಳು ಒಂದೊಂದು ತಾಸು 2 ತಾಸು ನಿಲ್ಕೋತಾರೆ. ನಾವಿರ್ಬೇಕಾದ್ರೆ ನಾವು ಅವರಿಗೆ, ನಮ್ಮ ತಂದೆ ತಾಯಿಗೆ ಅಷ್ಟೊಂದು ಇಲ್ಲ ಅಂದ್ರೆ ಕಲ್ತಿಲ್ಲ, ಇಲ್ಲಿ ನನ್ನ ಮಗಳು ಏನಪ್ಪ ಪಾಸ್ ಆಗಿದೆಯಲ್ಲಮ್ಮ ಸಾಕು ಅನ್ನೋ ಒಂದು ಮನೋಭಾವ ಇತ್ತು. ಹಂಗಾಗಿ ನನ್ನ ಸೆಲೆಕ್ಷನ್ ಆದ್ರೂ ಹೇಳಿಲ್ಲ. ಊರಲ್ಲೆಲ್ಲ ಏನ್ ಮಾಡ್ತಾರಂದ್ರೆ ಬರೀ ಫಿಸಿಕಲ್ ಪಾಸ್ ಆಗಿದೆ ಅಂತ ಹೇಳಿದಿವಂದ್ರೆ ಸಾಕು, ಜಾಬ್ ಆಗಿದೆ ಅಂತೇಳಿ ಊರ್ ತುಂಬಾ ಡಂಗೂರ ಹುಡುಗಿಡ್ತಾರ. ಸೊ ಹಂಗಾಗಿ ನಾನು ಇಂಟರ್ವ್ಯೂ ಆದ್ಮೇಲೂ ಹೇಳಿಲ್ಲ. ಆಫ್ಟರ್ ಇಂಟರ್ವ್ಯೂ ಆಗಿ 1 ತಿಂಗಳು ಅಥವಾ 2 ತಿಂಗಳು ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ನಾನು ಅವಾಗ ಬೆಂಗಳೂರಲ್ಲಿ ಆರಾಮಿದ್ದೆ. ಅವಾಗ ಊರಿಗೆಲ್ಲ ಗೊತ್ತಾಗಿ, ಊರ್ ತುಂಬಾ ಎಲ್ಲ ಗೊತ್ತಾದ್ಮೇಲೆ, ಸೊ ರಾಮಣ್ಣನ ಮಗಳಿಗೆ ಹಿಂಗ್ ಪೊಲೀಸ್ ಡ್ಯೂಟಿ ಆಗ್ಯದ ಅಂತ ಅಂದ್ಮೇಲೆ ಅವಾಗ ನಮ್ಮ ಅಪ್ಪಗ ಕೊನೆ ಗೊತ್ತಾಗಿತ್ತು. ಅವಾಗ ನಮ್ಮ ಅಪ್ಪ ಒಂದ್ ಮಾತು ಹೇಳಿದ್ರು, ಮಗ ಫೋನ್ ಹಚ್ಚಿದ್ರು, ಏನಂತ, ಮಗ ಹಿಂಗೆ ಜಾಬ್ ಆಗ್ಯದಂತ, ಮತ್ತು ಊರಾಗೆಲ್ಲ ಹೇಳತ್ತಾರ 50 ಲಕ್ಷ ಕೊಡ್ಬೇಕು, 60 ಲಕ್ಷ ಕೊಡ್ಬೇಕು, ಹಂಗಂದ್ರೆ ಜಾಬ್ ಆಗ್ತದ. ಆಯ್ತು ಮಗ, ಮನಿ ಎಲ್ಲ ಮಾರ್ಬಿಡ್ತೀನಿ, ನೀ ಏನು ಕೊಡು ಅಂತಂದ್ರು. ಅವರಿಗೆ ಹೆಂಗೆ ಹೇಳ್ಬೇಕಂತೇಳಿ ಗೊತ್ತಾಗ್ಲಿಲ್ಲ. ಯಾಕಂತಂದ್ರೆ ನನ್ನ ಖುಷಿನ ಹೇಳ್ಕುವಂತ ಸಿಚುವೇಶನ್ ಇರ್ಲಿಲ್ಲ. ಸೊ ಹಂಗಾಗಿ ನಾನು ಆಗಿದೆ ಬಿಡಪ್ಪ, ಏನ್ ಹೇಳೋದು ಅಂತೇಳಿ ನಾನು ನಮ್ಮ ಅಪ್ಪಗೆ ಒಂದೇ ಮಾತು ಹೇಳಿದೆ, ಇಲ್ಲ ಬಾಬಾ ಆಗ್ಯದ, ಜಾಬ್ ಎಲ್ಲ ಆಗ್ಯದ, ಬರೀ ಆರ್ಡರ್ ಕಾಪಿ ಅಷ್ಟೇ ಬರೋದದ ಅಂತ ಹೇಳಿದೆ. ನನ್ನ ಮಗಳು ಹಿಂಗೆ ಹೇಳತ್ತಾಳಂದ್ರೆ ಯಾರು ನಂಬಲ್ಲಾಗ್ಯಾರ ಮಗ ಅಂತಂದ್ರು. ಅದೆಲ್ಲ ಹೇಳ್ಬೇಡ ಬಾಬಾ, ನಾನು ಯೂನಿಫಾರ್ಮ್ ಹಾಕೊಂಡು ಬಂದೇ ಬರ್ತೀನಿ, ಅವಾಗ ಎಲ್ರು ನಂಬ್ತಾರೆ, ಬೇರೆಯವ್ರ ಮಾತು ಕೇಳಕ್ ಹೋಗ್ಬೇಡ ಅಂತ ಹೇಳಿದೆ. ಆಮೇಲೆ ಇನ್ನೊಂದೇನಂದ್ರೆ, ತಂದೆ ತಾಯಿ ದೇವ್ರು ಅಂತ ಹೇಳ್ತಾರೆ. ನಾನು ಇವತ್ತು ಇಲ್ಲಿ ನಿಂತು ಮಾತಾಡಿ ಎಲ್ಲಿಲ್ಲ, ತಾಯಿಂದಿರು ಬಂದಿದ್ದೀರಾ, ನಿಮ್ಮ ಎದುರು ಮಾತಾಡೋದು ನನ್ನ ಇನ್ನ ಚಿಕ್ಕ ವಯಸ್ಸು, ಅಷ್ಟೊಂದು ಅನುಭವ ಇಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಾವು ತಂದೆ ತಾಯಿನ ಅಥವಾ ಗುರುಗಳನ್ನ ಯಾವ ರೀತಿ ಅವರನ್ನ ದೇವ್ರಂತ ಪೂಜಿಸ್ತೀವಿ, ಅದು ಅವರು ಆಶೀರ್ವಾದ ನಮಗೆ ಯಾವತ್ತೂ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿಗೂ ಬೇಕಾದ್ರೆ ಗಮನಿಸ್ಬೋದು, ನನ್ನ ಅಡ್ಮಿಷನ್ ಅಲ್ಲಿ ಅಮಿತಾ ಅಂತ ಅಷ್ಟೇ ಇದೆ, ಅಮಿತಾ ತಂದೆ ರಾಮ್ ಅಂತಿದೆ. ಬಟ್ ಇವತ್ತಿಗೂ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಬಟ್ ನನ್ನ ನೇಮ್ ಪ್ಲೇಟ್ ಅಲ್ಲಿ ಅಮಿತಾ ರಾಮ್ ಅಂತ ಹೇಳಿ ಯಾವತ್ತೂ ಸೇವ್ ಇರುತ್ತೆ, ಅದು ಕೊನೆವರೆಗೂ ಇರುತ್ತೆ. ಸೊ ಇವತ್ತೆಲ್ಲರೂ ಅಮಿತಾ ಅಂತನಲ್ಲ, ಯಾರಿದಾರೆ PS ಅಂದ್ರೆ ಅಮಿತಾ ರಾಮ್ ಅಂತ ಹೇಳ್ತಾರೆ. ನಮ್ಮ ಅಪ್ಪಾಜಿ ಹೆಸರು ಕೊನೆವರೆಗೂ ಇರಬೇಕು ಅಂತ ಹೇಳಿ ನಾನು ಅದನ್ನ ನೆನಪಾಗಿ ಇಟ್ಕೊಂಡಿರೋದು. ಸೊ ಈಗ ಮಕ್ಕಳಿಗೆ ಇನ್ನು ಮಾತಾಡ್ಬೇಕಾ? ಈಗ ತಂದೆ ತಾಯಿಗಳಿಗೆ ಏನ್ ಹೇಳ್ಬೇಕು ಅಂತಂತಂದ್ರೆ, ಬಡತನ ಎಲ್ರಿಗೂ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ಏನೇ ಕಷ್ಟ ಇರಲಿ, ಅಥವಾ ನಿಮ್ಮ ಹಸ್ಬೆಂಡ್ ಕುಡಿತಾರ, ಅಥವಾ ಮನ್ಯಾಗ ಅತ್ತಿ ಮಾವ ಜಗಳ ಅದನೋ, ಬೇರೆ ಸಂಸಾರ ಜಗಳ ಅದನೋ, ಏನೇ ಇರಲಿ, ಅದನ್ನ ಮಕ್ಕಳ ಮೇಲೆ ಪ್ರಭಾವ ಬೀರಂಗ್ ಮಾಡಬೇಡಿ. ಯಾಕಂತಂದ್ರೆ ಮಕ್ಕಳು ಅದನ್ನ ಯಾವ ರೀತಿ ಇದನ್ನ ಪಾಸಿಟಿವ್ ಆಗಿ ತಗೋಬಹುದು, ನೆಗೆಟಿವ್ ಆಗಿ ತಗೋಬಹುದು. ಒಂದ್ ಮಗು ಯಾಕಪ್ಪ ನಮ್ಮ ಅಪ್ಪ ಹಿಂಗ್ ಮಾಡಕತ್ತಾನಲ್ಲ, ನಮ್ಮ ಅವ್ ಹಿಂಗ್ ಮಾಡಕತ್ತಾಳಲ್ಲ, ನಡಿ ನಮ್ಮ ಅಪ್ಪನ ಸರಿ ನಾನು ಮಾಡಿದ್ರ ಆಯ್ತು ಅಂತ ಹೇಳಿ ಕುಡಿಯೋ ಚಟ ಆಗಿರ್ಬೋದು, ಬೇರೆ ಬೇರೆ ಚಟ ಆಗಿರ್ಬೋದು ಕಲಿಬಹುದು. ನಮ್ಮವ್ ಹಿಂಗ್ ಜಗಳ ಮಾಡಕತ್ತಾಳ, ಬೇರೆಯವ್ರ ಸರಿ ಇಲ್ಲ, ನಾನು ಜಗಳ ಗಂಟೆ ಆದ್ರ ಸರಿ ಅಂತೇಳಿ ಅದು
ಇನ್ನೊಂದು ಮಗು ಏನ್ ಮಾಡುತ್ತಂದ್ರೆ ಇನ್ನೊಂದು ಮಗಳು ಯಾಕೆ ನಮ್ಮ ಅವಪ್ಪ ಜಗಳ ಆಡಕತ್ತಾರ? ಹೌದಾ, ನಮ್ಮ ಅವಪ್ಪ ಯಾಕೆ ಜಗಳ ಆಡತ್ತಾರ, ನಮ್ಮ ಅಪ್ಪ ಯಾಕೆ ಕುಡಿತಾನ, ನಮ್ಮ ಅಣ್ಣ ಯಾಕೆ ಹಿಂಗ್ ಮಾಡ್ತಾನ ಅಂತ ಹೇಳಿ. ಸೊ ಹಂಗಾಗಿ ಸೆಕೆಂಡ್ ಏನಿರುತ್ತಲ್ಲ, ಯಾಕೆ ಇದರಿಂದ ನಾನು ಹೆಂಗ್ ಹೊರಗೆ ಬರ್ಬೇಕು, ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಉಂಡಿ ಮಲ್ಕೋಬೇಕು ಅಲ್ಲ. ಯಾಕೆ ಹಿಂಗ್ ಮಾಡ್ತಿದಾರೆ, ಕಷ್ಟ ಇರ್ಲಿ ಇಲ್ಲ ಅಂತ ಹೇಳ್ತಲ್ಲ. ನಾನು ಇನ್ನೊಂದು ಹೇಳ್ತೀನಿ, ನಾನು ಸೆಕೆಂಡ್ PUC ಇದ್ದಾಗ ನಂದು ಹಿಸ್ಟ್ರಿ ಪೇಪರ್ ಇತ್ತು. ನಾನು ಬೆಳಗ್ಗೆ ಪೇಪರ್ ಹೋಗೋವರೆಗೂ 5 ಸರಿ ಬುಕ್ ರಿವಿಷನ್ ಮಾಡಿದ್ದೀನಿ. 5 ಸರಿ ಮಲ್ಕೊಂಡೇ ಇಲ್ಲ. ಅಂದ್ರೆ ಕನಸು ಅನ್ನೋದು ಬಡತ್ ಎಬ್ಬಿಸ್ಬೇಕು ನಿಮಗೆ. ಯಾಕಪ್ಪ ಈಗ ನಿಮ್ಮ ಮನೇಲಿ ಇಷ್ಟು ಜನ ಹುಡುಗರು ಇದ್ರೆ ನಿಮ್ಮ ಮನೆ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ಈಗ ನಮ್ಮ ಮನೇಲೆ ಆಯ್ತು, ನಮ್ಮ ಅಪ್ಪಾಜಿ ಡ್ರಿಂಕ್ ಮಾಡ್ತಾ ಇದ್ರು, ಯಾಕೆ ನಮ್ಮಪ್ಪ ಹಿಂಗ್ ಮಾಡ್ತಾರೆ? ನಮ್ಮ ಮನೇಲಿ ಇವತ್ತಿಗೆ ಏನಂದ್ರೆ ಪವರ್, ಅಧಿಕಾರ ಅಥವಾ ಹಣ ಇದ್ರೇನೆ, ಜ್ಞಾನ ಇದ್ರೇನೆ ಬೆಲೆ ಕೊಡ್ತಾರ. ಯಾರು ಇಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ಯಾರು ಏನು ತಿಳಿಯೋದಿಲ್ಲ. ಈಗ ಅದನ್ನ ನಾನು ಹೇಳ್ತಾರೆ, ಯಾಕೆ ಹಿಂಗ್ ಮಾಡ್ತಾರೆ, ಓಣೆಗೆ ಯಾಕೆ ಜನ ಹಿಂಗ್ ಮಾಡ್ತಾರೆ, ನಮ್ಮ ಅಪ್ಪಗೆ ಯಾಕೆ ಹಿಂಗ್ ಮಾಡ್ತಾರೆ, ಯಾಕೆ ಬಡತನ ಇದೆ, ನಾನು ಯಾಕೆ ಓದಬಾರ್ದು, ಅದನ್ನ ನೀವು ನಿಮ್ಮ ಮನಸ್ಸಿಗೆ ಪ್ರಶ್ನೆ ಮಾಡ್ಕೋಬೇಕು. ಇನ್ನೊಂದೇನಂತಂದ್ರೆ, ಈಗ 10th ಮುಗಿದು ಹೋದ್ಮೇಲೆ ಮಕ್ಕಳಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಎಷ್ಟೇ ಇರಿ, ನೀವು ಹೈಯೆಸ್ಟೇ ತಗೋಬೇಕಂತ ಏನಿಲ್ಲ, ಅಥವಾ ರ್ಯಾಂಕೇ ಬರ್ಬೇಕಂತ ಏನಿಲ್ಲ, ತಗೊಳ್ಳಿ, ಬ್ಯಾಡ ಅನ್ನತ್ತಿಲ್ಲ. ಕೊನೆಗೆ ಈಗ ಯಾರೋ 90% ತೆಗ್ದಿದ್ದಾರೆ, 80% ತೆಗ್ದಿದ್ದಾರೆ ಅಂತಂದ್ರೆ ಅದೇ ಫೈನಲ್ ಅಲ್ಲ. ಮುಂದೆ ನಿಮ್ ಲೈಫು ಟರ್ನ್ ಆಗ್ತಾ ಹೋಗುತ್ತೆ. ಈಗ ಹೋಗ್ತಾ ಹೋಗ್ತಾ ಎಡು ಬಿದ್ರಪ್ಪ, ಕಾಲ್ ಕಟ್ಟಾಗೋಯ್ತು, ಅದು ಜೀವನ ಮುಗ್ದೋಗುತ್ತಾ? ಮುಗಿಯಲ್ಲ ತಾನೆ. ಪ್ರತಿಯೊಂದು ಜೀವನದ ಪ್ರತಿಯೊಂದು ಹೆಜ್ಜೆನೂ ನಮಗೆ, ಈಗ ನಾವು PSI ಆಗಿದೀವಿ ಅಂತಂದ್ರೆ ನಾವೇನು ಆರಾಮಾಗಿದ್ದೀವಪ್ಪ, ಏನು ಟೆನ್ಷನ್ ಇಲ್ಲ ಅಂತಲ್ಲ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಏನಾಗುತ್ತೆ, ಹೊಸ ಹೊಸ ನಮಗೆ ಪ್ರಾಬ್ಲಮ್ಸ್ ಬರ್ತಾ ಹೋಗ್ತವೆ. ಆ ಚಾಲೆಂಜಸ್ ನಾವು ಫೇಸ್ ಮಾಡಿದಾಗ ಮಾತ್ರ ಏನಾಗ್ತೀವಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಲ್ಲ, ನಿಮ್ ಜೀವನಕ್ಕೆ ನೀವೇ ಸ್ಟಾರ್ ಆಗ್ತೀರಾ. ಹೌದಾ? ಓದ್ತೀರಾ ತಾನೆ? ಈಗ ನಾನು ನಮ್ಮ ಸ್ಕೂಲ್ ಬಗ್ಗೆ ಹೇಳ್ಬೇಕಾಗಿದ್ದಂತಂದ್ರೆ, ಇವತ್ತು ಇಷ್ಟು ಜನ ಎಲ್ಲ ವೇದಿಕೆ ಮೇಲೆ ಇದ್ದಾರೆ. ಅಲ್ಲಿ ನಮ್ಮ ಸಂಗೀತ ಮೇಡಮ್ ಕೂತಿದ್ದಾರೆ, ರೇಣುಕಾ ಮೇಡಮ್ ಇದ್ದಾರೆ, ನಾನು ನಮ್ದಿನ್ನೂ ಅವ್ರ ಸರ್ ಮೇಡಮ್ ಅವ್ರ ಬ್ರದರ್ ಇದ್ದಾರೆ, ರಾಜ್ಕುಮಾರ್ ಸರ್ ಅಂತೇಳಿ, ನನ್ನ ಸಂಗೀತ ಗುರುಗಳಿದ್ದಾರೆ. ನಾನು ಪ್ರತಿ ಸ್ಕೂಲ್ ಏನಾದ್ರೂ ಇವೆಂಟ್ ಇದ್ದಲ್ಲಿ ಫಸ್ಟ್ ಕಲ್ಚರಲ್ ಆಕ್ಟಿವಿಟಿದಲ್ಲಿ ಹಾಡು ಆಡೋದಾಗಿರ್ಬೋದು, ಡ್ಯಾನ್ಸ್ ಆಗೋದಾಗಿರ್ಬೋದು ಮುಂದೆ ಇರ್ತಾ ಇದ್ದೆ. ನನ್ನ ಸ್ಕೂಲ್ ಬಗ್ಗೆ ಈಗ ನಾನು ಎಲ್ಲೋ ಇದನ್ನ ಯಾರಿದ್ದಾರೆ ಈಗ ಬರ್ಬೇಕಾಗಿದ್ರೇನೆ ಹೇಳಿದೆ, ಸರ್ ನನಗೆ ಹಿಂಗೆ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಸರ್ ಹೋಗ್ಬೇಕಂತ. ಓ ನೀವು ಮುರಾರ್ಜಿ ಸ್ಟೂಡೆಂಟ್ ಅಂತ ಹೇಳಿ ಕಳೀತಾರೆ. ನಿಮಗೆ ಇವಾಗ ಗೊತ್ತಾಗಲ್ಲ, ಹೊರಗಡೆ ವಸತಿ ಶಾಲೆಗಳಿಗೆ ಮುರಾರ್ಜಿ ಸ್ಕೂಲ್ ಆಗಿರ್ಬೋದು, ನವೋದಯ ಸ್ಕೂಲ್ಗಳಾಗಿರ್ಬೋದು, ಅದ್ರ ಬಗ್ಗೆ ಯಾರು ಪೂಜೆ ಮಾಡ್ತಾರಲ್ಲ ಆ ದೇವ್ರ ಬೆಲೆ ಅವ್ರಿಗಷ್ಟೇ ಗೊತ್ತಿರುತ್ತೆ. ಸೊ ಹಂಗಾಗಿ ನಮ್ಮಲ್ಲಿ ನಾವು ಮೊರಾರ್ಜಿಯಲ್ಲಿ ಯಾವಾಗ ಓದ್ಬೇಕಾಗಿದ್ರೆ ಏನು ಫೆಸಿಲಿಟಿ ಇರಲಿಲ್ಲ. ಬೆಡ್ ಅಷ್ಟಕ್ಕಷ್ಟೇ ಇತ್ತು, ರೂಮ್ಸ್ಗಳ ಫೆಸಿಲಿಟಿ ಇರಲಿಲ್ಲ, ಲೈಬ್ರರಿ ಫೆಸಿಲಿಟಿ ಇರಲಿಲ್ಲ. ಆದರೂ ನಾವು ಕಷ್ಟಪಟ್ಟು ಓದಿ ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದ್ರೆ ಅದಕ್ಕೆ ಬೇರೆ ಯಾರು ಮೋಟಿವೇಟ್ ಮಾಡ್ಬೇಕಂತಲ್ಲ, ನಮಗೆ ನಾವೇ ಮೋಟಿವೇಟ್ ಆಗಬೇಕು. ಇಷ್ಟು ಜನ ಈ ಕಡೆ ಇಲ್ಲಿ ಇಷ್ಟು ಜನದಲ್ಲಿ ಯಾರು ಪೊಲೀಸ್ ನಮ್ಮ ಡಿಪಾರ್ಟ್ಮೆಂಟಿಗೆ ಬರ್ಬೇಕು ಅನ್ಕೊಂಡಿದ್ದೀರಾ? ಒಬ್ರೇ. ನೆಕ್ಸ್ಟ್ ಪೊಲೀಸ್ ಆಗ್ತೀರಾ, ಹೋಮ್ ಗಾರ್ಡ್ ಆಗ್ತೀರಾ? ಜೋರಾಗಿ ಹೇಳಿ. ನಮ್ ಸ್ಟೂಡೆಂಟ್ ರೀ ನೀವು, ಮೊರಾರ್ಜಿ ದೇಸಾಯಿ ಸ್ಕೂಲ್ ಮಕ್ಕಳಂದ್ರೆ ಹೆಂಗಿರ್ಬೇಕು? ಆಗ್ತೀರಾ ಇಲ್ಲ? ಆಯ್ತು, IAS IPS ಯಾರು ಆಗ್ತೀರಾ? ಆಯ್ತು ಇರ್ಲಿ. ಯಾಕಂತಂದ್ರೆ ನಾನು ಇವಾಗೂ ನಾನು ಎಲ್ಲೇ ಇರ್ಬೋದು, ಯಾವ್ಯಾವ ಮಟ್ಟದಲ್ಲಿ ಇರ್ಬೋದು, ಅದಕ್ಕೆ ತಂದೆ ತಾಯಿ ಗುರುಗಳು ಅಥವಾ ಎಲ್ಲರೂ ಕಾರಣ ಇದ್ದಾರೆ. ನಾನೀಗ ಈ ವಿಷಯ ಯಾಕೆ ಹೇಳಕತ್ತೀನಂದ್ರ, ಮಾತಾಡ್ಬೇಡಿ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತೆಲ್ಲೇ ಇರ್ಬೋದು ನನ್ನ ಪ್ರತಿಯೊಬ್ಬ ಗುರುಗಳ ನಂಬರ್ ನಮ್ಮ ಹತ್ರ ಇದೆ. ಇವನ್ ನಾ ಪಾಟೀಲ್ ಸರಿಗೆ ಮಾತಾಡ್ಬೋದು, ಸರ್ ನಮಸ್ತೆ ಸರ್ ಅಂತಾನೆ ಮಾತಾಡ್ಬೋದು. ರಾಜ್ಕುಮಾರ್ ಸರಿಗೆ ಮಾತಾಡ್ಬೋದು, ಸರ್ ನಮಸ್ತೆ ಸರ್ ಅಂತಾನೆ ಮಾತಾಡ್ತೀನಿ. ಇನ್ನು ಬೇರೆ ಬೇರೆ ಸಂಗೀತ ಗುರುಗಳಿದ್ದಾರೆ, ಇವತ್ತಿಗೂ ನನಗೆ ಪರಿಚಯ ಇದ್ದಾರೆ. ಎಲ್ಲೋ ಇದ್ರು ಏನೇ ಇದ್ರಿ, ಸರ್ ನಮಸ್ತೆ ಸರ್, ನಾವು ನಮಸ್ತೆ ಸರ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಆ ಗುರುಗಳ ಬಗ್ಗೆ, ಅಥವಾ ನಾವು ಪ್ರೈಮರಿ ಇರ್ಬೋದು, ಆಮೇಲೆ ಹೈಸ್ಕೂಲ್ ಇರ್ಬೋದು, ಡಿಗ್ರಿ ಇರ್ಬೋದು, ಕಾಲೇಜ್ ಇರ್ಬೋದು, ಅಥವಾ ನಮ್ಮ ಕಾಂಪಿಟೇಟಿವ್ ಓದುವಂಥ ಫೀಲ್ಡಲ್ಲಿ ಇರ್ಬೋದು, ಆ ಗುರುಗಳ ಬಗ್ಗೆ ನಾವು ಹೆಂಗೆ ಅವರಿಗೆ ಆರಾಧನೆ ಮಾಡ್ತೀವಿ ಅದು ಇರುತ್ತೆ. ಇಷ್ಟು ಜನ ಮಕ್ಕಳಿದ್ದೀರಾ, ನಮ್ಮಲ್ಲಿ ನಮ್ಮ ಬ್ಯಾಚಲ್ಲಿ ಹೈಯೆಸ್ಟ್ ತಗೊಂಡವ್ರು ಇದ್ದಾರೆ. ಹೌದಾ? ಕೇಳಿಸ್ತಾ ಇದೆಯಾ? ನಮ್ಮ ಬ್ಯಾಚಲ್ಲಿ
ಹೈಯೆಸ್ಟ್ ತಗೊಂಡವ್ರಿದ್ದಾರೆ, ರ್ಯಾಂಕ್ ಬಂದಿನವ್ರಿದ್ದಾರೆ. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂತಂದ್ರೆ, ನೀವು ಎಷ್ಟೇ ಪರ್ಸೆಂಟೇಜ್ ತಗೊಳ್ಳಿ, ಈ 10th ಸರ್ ಎಕ್ಸಾಮ್ ಇದೆಯಲ್ಲ, ಈಗ ಎಕ್ಸಾಮ್ ಇದೆ, ಕಷ್ಟಪಟ್ಟು ಓದಿ. ಹೌದಾ? ಓದ್ಬೇಕಾದ್ರೆ ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ನನ್ನ ಬುಕ್ಕಲ್ಲಿ ಇದೆ, ತಲೆ ತಗ್ಗಿಸಿ ನೋಡು, ತಲೆ ಎತ್ತು ನಿಲ್ಲುವಂತೆ ಮಾಡುತ್ತೇನೆ ಅಂತ ಹೇಳಿ. ಗೊತ್ತಾಯ್ತಾ ಏನಂತ? ಗೊತ್ತಾಯ್ತಾ? ಗೊತ್ತಾಗಿಲ್ಲ? ತಲೆ ಎತ್ತಿ ಹಿಂಗ್ ಮಾಡಿ ಹಿಂಗೆ ಎತ್ತದಲ್ಲ. ಹೌದಾ? ನಾವು ಪುಸ್ತಕನ ತಲೆ ತಗ್ಗಿಸಿ ಅದನ್ನ ನಾವು ಎಷ್ಟು ಆರಾಧನೆ ಮಾಡ್ತೀವಿ. ಪುಸ್ತಕ ಅಂದ್ರೆ ದೇವರ ಸಮಾನ. ಹೌದಾ? ಯಾಕಂದ್ರೆ ನಾವು ಪದೇ ಪದೇ ಬರಲ್ಲ, ನನ್ನ ಸ್ಕೂಲ್ ನನಗೆ ಪದೇ ಪದೇ ಸಿಗಲ್ಲ, ಮಕ್ಕಳ ಜೊತೆ ಮಾತಾಡಕ್ ನನಗೆ ಅವಕಾಶನೂ ಸಿಗಲ್ಲ. ಇವತ್ತು ನಿಮ್ ಜೊತೆ ಬಂದು ತಂದೆ ತಾಯಿಗಳ ಜೊತೆ ಆಗಿರ್ಬೋದು, ಮಕ್ಕಳ ಜೊತೆ ಆಗಿರ್ಬೋದು, ಇಲ್ಲಿ ಎಲ್ಲರ ಜೊತೆ ಮಾತಾಡಕ್ಕೆ ನಮ್ದೊಂದು ಏನೋ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಗುರುಗಳು. ಸೊ ಇಲ್ಲಿ ಕುತ್ತರಲ್ಲಿ ಎಲ್ಲರೂ ಒಳ್ಳೆಯವರಾಗ್ಬೇಕಂತ ನಾನು ಹೇಳ್ತಾ ಇಲ್ಲ. ಒಂದು 5% ಯಾರಿಗಾದ್ರೂ ಒಳ್ಳೇದಾದ್ರೆ, ನಾನು ಬಂದಿರೋದಕ್ಕೂ, ನಾನು ಟೈಮ್ ತಗೊಂಡು ಬಂದಿರೋದಕ್ಕೂ, ನಾಳೆ ನಮ್ದು ಶಿವರಾತ್ರಿ ಇದೆ ಬಂದೋಬಸ್ತ್, ಅದನ್ನ ಬಿಟ್ಟು ನಾನು SP ಸರ್ ಪರ್ಮಿಷನ್ ಕೇಳಿ, ಇಲ್ಲ ಸರ್ ನಮ್ಮ ಸ್ಕೂಲಿಗೆ ಹೋಗ್ಬೇಕಂತ ಹೇಳಿ ಬಂದಿರೋದು. ಹೌದಾ? ಈ 10th ಅಲ್ಲಿ ಎಲ್ಲರೂ ಚೆನ್ನಾಗಿ ಓದಿ. ಆಮೇಲೆ ಎನಿ ಡೌಟ್ಸ್ ಸರ್, ನಮ್ಮ ಸ್ಟೂಡೆಂಟ್ ಎಲ್ಲ ನೆಕ್ಸ್ಟ್ ಟೈಮ್ ಗೆಟ್ ಟುಗೆದರ್ ಮಾಡಂತ ಹೇಳ್ತೀವಿ. ಎಲ್ಲ ಯಾರ್ಯಾರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದಾರೆ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಸಣ್ಣ ಹುಡುಗರು ಇದ್ದೀರಾ, ಅರ್ಥ ಆಗೋದಿಲ್ಲ. ಸೊ ಹಂಗಾಗಿ ಬೇಸಿಕ್ ಅಷ್ಟೇ ಹೇಳಕತ್ತೀನಿ. ನೆಕ್ಸ್ಟ್ ಇಲ್ಲಿ ಯಾರ್ಯಾರು ಇದ್ದೀರಾ, ಎನಿ ಡೌಟ್ಸ್ ಬೇಕಾದ್ರೆ ನನ್ನ ನಂಬರ್ ಎಲ್ಲರ ಹತ್ರ ಇದೆ, ಇಲ್ಲಿ ಯಾರು ಬೇಕಾದ್ರೂ ಕೊಡ್ತಾರೆ ನಿಮಗೆ. ಆಫ್ಟರ್ 10th ಆದ್ಮೇಲೆ ನಿಮಗೆ ಸ್ಟಡೀಸ್ ಬಗ್ಗೆ ಆಗಿರ್ಬೋದು, ಬಟ್ ಏನೇ ಸಮಸ್ಯೆ ಆಗಿರ್ಬೋದು, ನನಗೆ ಹಿಂಗೆ ಅಕ್ಕ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ನನ್ನ ಬೈಕ್ ಹಿಡ್ದಾರ, ಟ್ರಿವಲ್ ರೈಡಿಂಗ್ ಬಂದ್ರೆ ಪೊಲೀಸರು ಹಿಡ್ದಾರ, ಬಿಡಿಸ್ರಿ ಅಂತೇಳಿ ಫೋನ್ ಮಾಡಬೇಡ್ರಿ, ನಾನು ಫೋನ್ ಎತ್ತೋದಿಲ್ಲ. ಆಯ್ತಾ? ಮಾತಾಡ್ತಾ ಇದ್ರೆ ನಾವು ಪೊಲೀಸರಿಗೆ ಸಾಫ್ಟ್ ಆಗಿ ಇನ್ನೊಂದು ಹೇಳ್ಬೇಕಂತಂದ್ರೆ, ನಾನು ಮಾತೇ ಆಡ್ತಿದ್ದಿಲ್ಲ. ನಾವು ಇವಾಗೂ ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಾರೆ, ಇಷ್ಟು ಸಾಫ್ಟ್ ಇದ್ದಕ್ಕೆ ಪೊಲೀಸ್ ಹೆಂಗಾದವನಿ ಅಂತೇಳಿ. ನಾ ಹೆಂಗಾದಂತ ನನಗೆ ಗೊತ್ತಿಲ್ಲ, ಎಲ್ಲ ನಮ್ಮ ಗುರುಗಳ ಆಶೀರ್ವಾದ. ಇನ್ನೊಂದು ಹೇಳಕ್ ಬಿಡ್ತೀನಿ, ವಿದ್ಯೆ ನಾವು ಹೆಂಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮನ್ನ ನಾವು ಹೆಂಗ್ ರೂಪಿಸ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇವತ್ತು ನಮ್ಮ ಊರಿಗಾಗಿರ್ಬೋದು, ನಮ್ಮ ಫ್ಯಾಮಿಲಿಗಾಗಿರ್ಬೋದು, ನನ್ನ ಸ್ಕೂಲಿಗಾಗಿರ್ಬೋದು, ಒಂದೇನೋ ನನ್ನ ಹೆಸರು ಗುರ್ತಿಸ್ತಾರೆ, ಅಥವಾ ಅಮಿತಾ ನನ್ನ ಸ್ಟೂಡೆಂಟ್ ಅಂತಾರೆ, ಅಥವಾ ಅಮಿತಾ ನಮ್ಮೂರ್ ಮಗಳ್ರಿ ಅಂತ ಹೇಳ್ತಾರಂತಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಮುಂದೊಂದಿನ ನಿಮ್ಮ ಮಕ್ಕಳಾಗಿರ್ಬೋದು. ಇವತ್ತು ಒಂದು ಅಮಿತಾ ರಾಮ್ ಅಂತ ಹೇಳ್ತಾರೆ, ಜೊತೆಗೆ ನಮ್ಮ ಅಪ್ಪಾಜಿ ಹೆಸರು ಬಂತು. ಯಾವ ಊರಿ ಅಂದ್ರೆ ಅಮಿತಾ ರಾಮ್ ನಾರಾಯಣಪುರ ಅಂತಂತಾರ, ನಮ್ಮ ಊರ ಹೆಸರು ಬಂತು. ಹೌದಾ? ಆಮೇಲೆ ಯಾವ ಸ್ಕೂಲ್ ರೀ ಅಂತಂದ್ರೆ ನಾರಾಯಣಪುರ ಸ್ಕೂಲ್ ಆಗಿರ್ಬೋದು, ಮೊರಾರ್ಜಿ ಸ್ಕೂಲ್ ಆಗಿರ್ಬೋದು, ಅಕ್ಕಮಾದೇವಿ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು. ನೀವು ಬೆಳೆಯೋದಲ್ಲದೆ ಮುಂದೆ ಬರುವಂತಹ ಪೀಳಿಗೆಗಳು ನಿಮ್ಗಿಂತ ಎತ್ತರ ಸ್ಥಾನದಲ್ಲಿ ಬೆಳಿಬೇಕು. ನೆಕ್ಸ್ಟ್ ಒಂದಿನ ನೀವು IAS ಆಗಬೇಕು, IPS ಆಗಬೇಕು, ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು. ನಾಟ್ ಓನ್ಲಿ ಆಫೀಸರ್ಸ್ ಅಂತ ಹೇಳ್ತಾ ಇಲ್ಲ, ಬೇಕಾದ್ರೆ ಈಗ ಕಲ್ಚರಲ್ ಮ್ಯೂಸಿಕ್ ದೊಡ್ಡ ದೊಡ್ಡ ಶೋಗಳು ಬರ್ತಾ ಇದ್ದಾವೆ, ಡಾನ್ಸರ್ ಬರ್ತಾ ಇದ್ದಾವೆ. ಯಾವುದೇ ಒಂದು ಫೀಲ್ಡಲ್ಲಿ ನೀವು ಸಕ್ಸಸ್ ಆಗಿ, ಆಮೇಲೆ ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು ನನ್ನ ಕಡೆ ಅಂತಂದರೆ, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಕಲ್ತಿಲ್ಲ ಆದ್ರೂ ನಮ್ಮ ಅವ್ವ ಎಷ್ಟೇ ಜನ ಹೊರಗಡೆಯಿಂದ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು, ಮಗ ನೀವು ಓದು, ಮಗ ನೀವು ಓದು, ಮಗ ನೀವು ಓದು ಅಂತೇಳಿ. ಇಲ್ಲ ನಿಮ್ಮ ಮಗಳೇನು ಪಾಸ್ ಆಯ್ತಾಡ್ರಿ, ಇಲ್ಲ ನನ್ನ ಮಗಳು ಈ ವರ್ಷ ಕಾಲೇಜಿಗೆ ಟಾಪ್ ರ್ಯಾಂಕ್ ಬರಲಿಲ್ಲ ಅಂತಂದ್ರೆ ನನಗೆ ಕೇಳು ಅನ್ನೋಳು. ನಿಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಆಗಿರ್ಬೋದು, ಗಂಡು ಮಕ್ಳಿಗೆ ಆಗಿರ್ಬೋದು, ನೀವು ಹುರಿ ದಿಂಬಿಸ್ಬೇಕು. ಇವತ್ತಿನ ಕಾಲದ ತಂದೆ ತಾಯಿಗಳಾಗಿರ್ಬೋದು, ಹೆಣ್ಮಕ್ಳು ಅಪ್ಪದ್ರ ಬಿಡಿ, ಅವ್ರ ಮನೇಲಿ ನೀವು ತಾಯಿದಾರೆ ಅಂತೀರ, ಮಗ ಆಯ್ತು ನೀ ಮಲ್ಕೊಂಡ್ಬಿಡು ಅಂತ ಅನ್ನೋದಲ್ಲ. ನೀವು ಮಕ್ಕಳಿಗೆ ಓದು ಅಂತ ಹೇಳ್ಬೇಕು, ಕಷ್ಟದಿಂದ ಬಡಿದೆಬ್ಬಿಸ್ಬೇಕು. ಅವ್ರಿಗೆ ಓದ್ರಿ, ಕಷ್ಟಪಟ್ಟು ಓದಿ, ಚೆನ್ನಾಗಿ ಸಾಧನೆ ಮಾಡಿ ಅಂತೇಳಿ ಹುರಿದಿಂಬಿಸ್ಬೇಕು. ಈಗ 10th ಏನಿದೆ, ನೆಕ್ಸ್ಟ್ ನಾನು ಏನಾದರೂ ಅವಕಾಶ ಸಿಕ್ಕರೆ, ಅಥವಾ ಮುಂದೊಂದನ್ನು ನಾನು ಈ ಕಡೆ ಈ ಬೀದರ್ ಸೈಡ್ ಏನಾದರೂ ಬಂದರೆ ಖಂಡಿತ ನಾನು ಸ್ಕೂಲಿಗೆ ಅವಾಗವಾಗ ವಿಸಿಟ್ ಮಾಡ್ತಾನೆ ಇರ್ತೀನಿ. ನಂದೇನೋ ಅಲ್ಪ ಸ್ವಲ್ಪ ನನ್ನ ಗುರುಗಳು ನನಗೆ ಜ್ಞಾನಾರ್ಜನೆ ಮಾಡಿದ್ದಾರೆ, ಅದನ್ನ ಮಕ್ಕಳಿಗೆ ಹೇಳಿ ಏನೋ ಒಂದು ಹೆಲ್ಪ್ ಆಗಲಿ ಅಂಥೇಳಿ ಇದು ನನ್ನ ಇಲ್ಲಿ ಬಂದು ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ಏನು ದೊಡ್ಡ ಗನಂದಾರಿ ಕೆಲಸ ಅಂತಲ್ಲ, ಇದು ನನ್ನ ಕರ್ತವ್ಯ. ಯಾಕಂದ್ರೆ ನನ್ನ ಸ್ಕೂಲಿಗೆ ನನ್ನ ಒಂದು ಚಿಕ್ಕ ಏನಂತಾರೆ ನಮನ ಅಂತ ಹೇಳ್ಬೋದು ಅಷ್ಟೇ. ಸೊ ಬಿಟ್ರೆ ಬೆಳಗನ ಆಗಲಿ ನಾವು ಡೇ ಆ್ಯಂಡ್ ನೈಟ್ ಪೊಲೀಸರು ಮಾತಾಡ್ತಾನೆ ಇರ್ತೀವಿ.
ಸೊ ಇಲ್ಲಿ ಕರೆಸಿ ನನಗೆ ಒಂದು ಸನ್ಮಾನ ಮಾಡಿ, ಹಾಗೂ ಇಷ್ಟು ಜನ ತಂದೆ ತಾಯಿಗಳು ಬಂದಿದ್ದೀರಾ, ಗುರುಗಳಿದ್ದಾರೆ, ಎಲ್ಲರ ಮುಂದೆ ನನಗೆ ಮಾತಾಡೋಕ್ಕೆ ಮತ್ತು ನನ್ನ ಸ್ಟೂಡೆಂಟ್ಗಳಿಗೆ ಮುಕ್ತವಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಹಾಗೂ ನನ್ನ ಏನಂತಾರೆ ನನ್ನ ಭಾಗ್ಯವನ್ನು ಬೆಳಗಿದಂತಹ ಅಥವಾ ನನ್ನ ಈ ಒಂದು ಯೂನಿಫಾರ್ಮಲ್ಲಿ ನಿಂತು ನಾನು ನಿಮಗೆ ಮಾತಾಡ್ತಿದ್ದೀನಿ ಅಂದರೆ ನನ್ನ ಇದು ಸ್ಕೂಲಿನ ಋಣ. ಸೊ ಮೊರಾರ್ಜಿ ದೇಸಾಯಿ ಸ್ಕೂಲಿಗೆ ನನ್ನ ಹೃದಯಪೂರ್ವಕ ನಮನಗಳು. ಹಾಗೂ ಇವತ್ತೆಲ್ಲರ ಮುಂದೆ ಆಫೀಸರ್ ಆದಮೇಲೆ ಸಲ್ಯೂಟ್ ಹೊಡೆಯೋದು, ಸಲ್ಯೂಟ್ ತಗೊಳ್ಳೋದು ಇದೇ ಇರುತ್ತೆ. ಕೊನೆಯದಾಗಿ ನನ್ನ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ನಮ್ಮ ತಂದೆ ತಾಯಿಗೆ, ನನ್ನ ಸ್ಕೂಲಿಗೆ, ವೇದಿಕೆ ಮೇಲೆ ಆಸರಾಗ್ತಕ್ಕಂಥ ಎಲ್ಲ ಗುರುಗಳಿಗೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ ಆದ್ಮೇಲೆ ಪ್ರತಾಪುರ ಗ್ರಾಮ ಪಂಚಾಯತಿಯ ನಮ್ಮ ದತ್ತು ಮೇತ್ರಿ ಸರ್ ಬಂದಿದ್ದಾರೆ, ಅವ್ರಿಗೆ ಕೂಡ ಸನ್ಮಾನ ಇರುತ್ತೆ. ಜೋರಾದ ಚಪ್ಪಾಳೆ. ಸಾಧನೆಗೆ ಮಿತಿ ಇಲ್ಲ, ಸಾಧಕರಿಗೆ ಕೊನೆ ಇಲ್ಲ. ಸಾಧನೆಗೆ ಮಿತಿ ಇಲ್ಲ, ಸಾಧಕರಿಗೆ ಕೊನೆ ಇಲ್ಲ ಅಂತ ಹೇಳಿ ಹಳೆಯ ವಿದ್ಯಾರ್ಥಿನಿ PS ಆಗಿ ತನ್ನ ಸಾಧನೆಯನ್ನು ತೋರಿದ ಜೋರಾದ ಚಪ್ಪಾಳೆ ತಟ್ಟು ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಪಾಲಕರೇ, ಪೋಷಕರೇ.